ವೀಕ್ಷಕರೇ, ಸುಮಂಗಲಿ ಸೇವಾಶ್ರಮದಲ್ಲಿ ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದು ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇರತಕ್ಕಂಥ ಒಂದಷ್ಟು ಜನ ಅಮ್ಮಂದರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ನೋವೇನು, ಅವ್ರ ಕಥೆ ಏನು, ಸೇವಾಶ್ರಮಕ್ಕೆ ಬಂದು ಸೇರ್ಕೊಳ್ಳೋದಕ್ಕೆ ಕಾರಣ ಏನು, ಇಲ್ಲಿ ಯಾವ ರೀತಿ ಇದೆ, ಇಲ್ಲೆಲ್ಲದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀನಮ್ಮ. ಓಕೆ, ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ನಾವು ಬಂದೊಂದು 10 ತಿಂಗಳಾಯ್ತು ಅಷ್ಟೇ. 10 ತಿಂಗಳಾಯ್ತು. ಯಾಕಮ್ಮ ಇಲ್ಲಿ ಬಂದಿದೆ? ಮಕ್ಕಳೆಲ್ಲ ತೀರೋದು ಅದಕ್ಕೆ ಬಂದೆ. ಎಷ್ಟು ಜನ ಮಕ್ಕಳಮ್ಮ? 2 ಹೆಣ್ಣು 1 ಗಂಡು. ಏನಾಗಿತ್ತಮ್ಮ? ಒಬ್ಳಿಗೇನೋ ಹೊಟ್ಟೆ ನೋವು ಅಂತ ಅವ್ರು ತೀರೋದು, ಹೆಣ್ಣು ಡೆಲಿವರಿಲಿ ತೀರೋದು. 3ನೇ ಮಗ ಕೆಲಸದಲ್ಲಿದ್ದ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದ, ಗುಗ್ಗಿಲಿ ಅವನು ತೀರೋದ. ಅದು ನೋಡ್ಕೊಳ್ಳೋದು ಯಾವ್ದ ನಮ್ಮ ಯಜಮಾನ್ರು ಅದ. ಯಾವ ಊರಿನವರಮ್ಮ ನೀವು? ತುಮಕೂರವರು. ನಿಮ್ಮ ಬಂಧು ಬಳಗ ಸಂಬಂಧಿಕರು ಇದ್ದಾರೆ, ಎಲ್ಲ ಹೋಗೋದು. ಅವ್ರನ್ನೆಲ್ಲ ಎಷ್ಟು ದಿವಸ ಅಂತ ನಮ್ಮನ್ನು ನೋಡ್ಕೊಂತಾರೆ ಹೇಳ್ರಿ. ಎಷ್ಟು ವರ್ಷಗಳಿಂದ ಅಮ್ಮ ಹಿಂಗೆಲ್ಲ ಆಗಿದ್ದು? ಅದು ಆಯಿತು, ಒಂದು 10-12 ವರ್ಷ ಆಯಿತು. ಅವಾಗಿಂದ ಒಬ್ಬರೇ ಇದ್ರಿ? ಒಬ್ಬರು ನೆಂಟ್ರ ಮನೇಲಿದ್ದೆ, ಅವ್ರು ನೋಡ್ಕೊತಾ ಇದ್ರು. ಅವ್ರ ಮನೇಲೂ ಮಕ್ಕಳು ಮದುವೆ ಮಾಡಬೇಕು, ನೋಡಬೇಕು, ಮನೆ ಕಟ್ಟಬೇಕು, ಅವ್ರಿಗೂ ಕಷ್ಟ ಇದೆ. ನಮ್ಮನ್ನು ಎಷ್ಟು ದಿವಸ ಅಂತ ನೋಡ್ಕೊಳಕ್ಕಾಗುತ್ತೆ. ನಾನೇ ಸಿದ್ಧಗಂಗೆ ಮಠಕ್ಕೆ ಹೋಗಿ ಸ್ವಾಮೀಜಿ ಕೇಳಿ ಅವರು ಇಲ್ಲೇ ಅಡ್ರೆಸ್ ಕೊಟ್ಟು ಅಮ್ಮನ ಹತ್ರಕ್ಕೆ ಹೋಗಿ ನಿಮಗೆಲ್ಲ ಬಗೆಹರಿಯುತ್ತೆ ಅಂದರು. ಅದಕ್ಕೆ ಅಮ್ಮ ಹತ್ರ ಬಂದೆ. ಅಮ್ಮನ ಕೇಳ್ಕೊಂಡೆ. ಅಮ್ಮ ನಾನು ನೋಡ್ಕೊತಾ ಇದ್ದಾರೆ ಚೆನ್ನಾಗಿ, ಅವನ ಕಣ್ಣು ನೋಡ್ಕೊತಾ ಇದ್ದಾರೆ. ಏನು ಕಷ್ಟ ಇಲ್ಲಮ್ಮ, ಚೆನ್ನಾಗಿದ್ದೀನಿ. ಅಮ್ಮ, ನಿಮಗೆ ಆಸ್ತಿ ಪಾಸ್ತಿ ಎಲ್ಲ ಇಲ್ಲಮ್ಮ, ಏನಿಲ್ಲ? ಏನಿಲ್ಲ, ನನ್ನ ಗಂಡ ಎಲ್ಲ ಹಾಳು ಮಾಡಿಬಿಟ್ಟ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.